ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ವಾಣಿಜ್ಯ ಹಾಗೂ ಇತರ ಸುದ್ದಿಗಳನ್ನು ಅಂತರ್ಜಾಲದಲ್ಲಿ ಬಿತ್ತರಿಸುವ ಪ್ರಪ್ರಥಮ ಇಂಟರ್ನೆಟ್ ಚಾನೆಲ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಪ್ರಪಂಚದಾದ್ಯಂತ ಸುದ್ದಿ ಬಿತ್ತರಿಸುವ ಮಾಧ್ಯಮ ಬೆಂಗಳೂರು ನ್ಯೂಸ್ ನೆಟ್ವರ್ಕ್. ಲಾಗ್ ಆನ್ ಆಗಿ www.bangalore-newsnetwork.com www.bangalore-newsnetwork.com. ಆಸ್ಪತ್ರೆ ಸುಮಾರು 1999ರಿಂದ ಕೆಲಸ ಮಾಡ್ತಾ ಇದೆ ಹನುಮಂತ ನಗರದ ಏರಿಯಾದಲ್ಲಿ. ಹೊಸದಾಗಿ ಒಂದು ಯೋಜನೆ ಹಾಕೊಂಡಿದ್ದೀವಿ, ಅದನ್ನ ಶುಭಮಂಗಳ ಅಂತ ಹೆಸರಿಟ್ಟಿದ್ದೀವಿ. ಸೊ ಅದ್ರ ಪ್ರಕಾರ ನಾವು ಈ ಪ್ರತಿ ಮಂಗಳವಾರ, 2ನೇ ಮಂಗಳವಾರ ಮತ್ತು 4ನೇ ಮಂಗಳವಾರ ಸಮಾಜದ ವಿವಿಧ ವರ್ಗಗಳ ಜನರಿಗೆ ಅವರಿಗೆ ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಪ್ರತಿ 2ನೇ ಮಂಗಳವಾರ ಹಿರಿಯ ನಾಗರಿಕರಿಗೆ, 65 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ನಮ್ಮ ಸುನೇತ್ರ ಕಣ್ಣಿನ ಆಸ್ಪತ್ರೆಯಲ್ಲಿ ಚೆಕಪ್ ಏನಿರುತ್ತೆ ಅದು ಫ್ರೀ ಆಗಿರುತ್ತೆ. ನಂತರ 4ನೇ ಮಂಗಳವಾರ, ಪ್ರತಿ 4ನೇ ಮಂಗಳವಾರ ಒಂದೊಂದು ಬಾರಿ ಒಂದೊಂದು ವರ್ಗದವರಿಗೆ, ಉದಾಹರಣೆಗೆ ಒಂದು ಬಾರಿ ಆಟೋ ರಿಕ್ಷಾ ಚಾಲಕರಿಗೆ, ಈ ಬಾರಿ ನಾವು 22ನೇ ತಾರೀಕು ಆಟೋ ರಿಕ್ಷಾ ಚಾಲಕರಿಗೆ ಕೊಡ್ತೀವಿ. ಮುಂದಿನ ಬಾರಿ ಅದೇ ರೀತಿ ಬೇರೆ ಬೇರೆ ವರ್ಗಗಳ ಜನಗಳಿಗೆ, ಅದೇ ರೀತಿ ವಿವಿಧ ವರ್ಗದವರಿಗೆ ನಾವು ಚಿಕಿತ್ಸೆನ, ಕಣ್ಣಿನ ಪರೀಕ್ಷೆನ ಇಲ್ಲಿ ಉಚಿತವಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ನಮ್ಮಲ್ಲಿ ಬಂದ ಅನೇಕ ಪೇಷಂಟ್ಗಳು ಹೇಳಿದ್ರು, ಇಲ್ಲ ಹಿರಿಯ ನಾಗರಿಕರಿಗೆ ಏನಾದ್ರು ಮಾಡಬೇಕು ಅಂತ ಹೇಳಿ. ಸೊ ಹಾಗೆ ಹೇಳಿದಾಗ ನಾವು ಕೂಡ ಅದಕ್ಕೆ ಸ್ಪಂದಿಸೋದು ನಮ್ಮ ಧರ್ಮ ಅನಿಸ್ತು. ಅದಕ್ಕೋಸ್ಕರ ಶುರು ಮಾಡಿದ್ವಿ. ಇಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಒಂದು ಕಣ್ಣಿನ ಚಿಕಿತ್ಸೆಗೆ, ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಆಪರೇಷನ್ ತನಕ ಯಾವುದೇ ಒಂದು ಪರೀಕ್ಷೆನೇ ಇರಲಿ, ಚಿಕಿತ್ಸೆನೇ ಇರಲಿ, ಅದೆಲ್ಲ ಅವೈಲೇಬಲ್ ಇದೆ. ಸೊ ಹಾಗಾಗಿ ನಾವು ಇದನ್ನ ಹೈಟೆಕ್ ಐ ಹಾಸ್ಪಿಟಲ್ ಅಂತ ಏನ್ ಮಾಡಿದ್ವಿ. ಮತ್ತೆ ಅಷ್ಟೇ ಅಲ್ಲ, ಇಲ್ಲಿ ಪ್ರತಿಯೊಂದು ಇವನ್ ನಮ್ಮ ಒಂದು ಪೇಷಂಟ್ ಹೆಸರು ಬರ್ಕೊಳ್ಳೋದ್ರಿಂದ ಹಿಡಿದು ನಾವು ಕಂಪ್ಯೂಟರ್ಗಳನ್ನ ಇದನ್ನ ಯೂಸ್ ಮಾಡಿ ಅದೇ ರೀತಿ ಅವರ ರೆಕಾರ್ಡ್ ಅನ್ನು ಮೇಂಟೈನ್ ಮಾಡೋದು, ಪ್ರತಿಯೊಂದನ್ನು ನಾವು ಆದಷ್ಟು ಲೇಟೆಸ್ಟ್ ಟೆಕ್ನಾಲಜಿ, ಏನು ಇವತ್ತಿನ ಪ್ರಪಂಚದ ಪ್ರತಿಯೊಂದು ಯಾವುದೇ ಮೂಲೆಯಲ್ಲಿ ಅಲ್ಲಿ ಏನು ಅವೈಲೇಬಲ್ ಇದೆ ಲೇಟೆಸ್ಟ್ ಟೆಕ್ನಾಲಜಿ, ಅದನ್ನ ನಾವು ಹಾಸ್ಪಿಟಲ್ ತರಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ. ನಮ್ಮಲ್ಲಿ ಮೇನ್ ಆಗಿ ಜನಗಳ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು. ಆಸ್ಪತ್ರೆ ಅಂದ ತಕ್ಷಣ ಬರೀ ಔಷಧಿ ಕೊಡುವಂತದ್ದು, ಒಂದು ಮಾತ್ರೆ ಕೊಡುವಂತದ್ದು ಎಲ್ಲ ಡಾಕ್ಟರ್ಗಳು ಕೊಡ್ತಾರೆ. ಈಗ ನಮ್ಮ ಹತ್ರ ಬರಬೇಕು ಅಂತ ಹೇಳ್ಬೇಕಾದ್ರೆ ನಾವು ಅದಕ್ಕೆ ಏನಾದ್ರು ಒಂದು ಅವ್ರ ಜೊತೆ ನಾವು ಮೊದಲಿಂದ ಸುನೇತ್ರ ಹಾಸ್ಪಿಟಲ್ ಏನ್ ಇದು ಮಾಡ್ಕೊಂಡಿದೀವಿ ಅಂದ್ರೆ ಒಂದು ಕುಟುಂಬ ಅಂತ. ಈ ಕುಟುಂಬದಲ್ಲಿ ಬರೀ ನಾವು ಅಥವಾ ನಮ್ಮ ಸ್ಟಾಫ್ ಸೇರೋದಿಲ್ಲ, ಇದು ಪೇಷಂಟ್ ಕೂಡ ಸೇರಿರುತ್ತೆ. ಸೊ ಹಾಗಾಗಿ ನಾವು ಪೇಷಂಟ್ ಅನ್ನು ನಮ್ಮ ಜೊತೆ ತಗೊಂಡು ಹೋಗ್ತಾ ಇದೀವಿ. ಅದಕ್ಕೋಸ್ಕರ ನಾವು ಸುನೇತ್ರ ಹಾಸ್ಪಿಟಲ್ ಅಲ್ಲಿ ದೇವತೆಯಿಂದ ಮತ್ತೆ ಪೇಷಂಟ್ಗಳ ಒಂದು ಪ್ರೀತಿ ವಿಶ್ವಾಸನ ನಾವು ಬೆಳೆಸೋಕೆ ಸಾಧ್ಯ ಆಗಿರೋದು ಅದರಿಂದನೇ ಅಂತ ನನ್ನ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಣ್ಣನ್ನ ನಾವು ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಪ್ರತಿಯೊಂದು ಮನೆಗಳಲ್ಲೂ ಮೊದಲು ನಾವೆಲ್ಲ ಸಣ್ಣವರಿದ್ದಾಗ ಟಿವಿ ಒಬ್ಬರ ಮನೇಲಿ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಟಿವಿ ಇದು ಎಲ್ಲರ ಮನೇಲೂ ಬಂದಿದೆ. ಅದು ಉಪಯೋಗ ಆಗುತ್ತೆ. ಅದನ್ನ ಉಪಯೋಗಕ್ಕೆ ಸರಿಯಾಗಿ ನಾವು ಉಪಯೋಗಿಸ್ಕೋಬೇಕು ಹೊರತಾಗಿ ನಾವೇನ್ ಮಾಡ್ತಾ ಇದೀವಿ ನಾವು ದುರುಪಯೋಗ ಮಾಡ್ತಾ ಇದ್ದೀವಿ. ಸೊ ಏನನ್ನ ನೋಡ್ಬೇಕು, ಎಷ್ಟನ್ನ ನೋಡ್ಬೇಕು ಅದನ್ನ ಬಿಟ್ಬಿಟ್ಟು ನಾವು 24 ಗಂಟೆ ನೋಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಕಂಪ್ಯೂಟರ್ಗಳನ್ನ ಬರೀ ನಾವು ಎಷ್ಟಕ್ಕೆ ಬೇಕೋ ಅಷ್ಟು ಉಪಯೋಗಿಸ್ಕೋಬೇಕು. ಒಂದು ವಯಸ್ಸಿನ ಮೀರಿದ ನಂತರ ಅದನ್ನೆಲ್ಲ ಉಪಯೋಗಿಸ್ಕೋಬೇಕು. ಈಗಿಲ್ಲ ಮಕ್ಕಳು, ಈಗ ಸಣ್ಣ ಮಕ್ಕಳು 5 ವರ್ಷದವರು 6 ವರ್ಷದವರು ಆಟ ಅಂದ್ರೆ ಹೊರಗಡೆ ಆಟ ಆಡೋದಿಲ್ಲ, ಅವ್ರು ಮೊದಲು ಕಂಪ್ಯೂಟರ್ ಆಟ ಆಡ್ತಾರೆ. ಸೊ ಹೀಗಾಗಿ ನಾವು ಆದಷ್ಟು ನಮ್ಮ ಇದನ್ನ ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದ ನಮ್ಮ ಕಣ್ಣು ಅಷ್ಟೇ ಹಾಳಾಗ್ತಾ ಇದೆ. ಹಾಗಾಗಿ ದೃಷ್ಟಿ ಈಗ ನಾವು ನೋಡ್ತಾ ಇರೋದು, ಒಂದೊಂದು ಸ್ಕೂಲ್ಗಳಲ್ಲಿ ನಾವು ಸ್ಕೂಲ್ ಚೆಕ್ಅಪ್ ಮಾಡ್ತೀವಿ. ನಾವು ಕಳೆದ ವರ್ಷ 5,500 ಮಕ್ಕಳದ್ದು ಫ್ರೀ ಐ ಚೆಕ್ಅಪ್ ಮಾಡಿದ್ವಿ ನಮ್ಮ ಹಾಸ್ಪಿಟಲ್. ಈ ವರ್ಷ 10,000 ಮಕ್ಕಳು ಮಾಡುವಂತ ಟಾರ್ಗೆಟ್ ಇಟ್ಟಿದ್ವಿ. ಸೊ ಹಾಗಾಗಿ ಇವಾಗೆಲ್ಲ ನಾವು ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಸಣ್ಣ ವಯಸ್ಸಿನಲ್ಲೇ ಏನಾಗ್ತಾ ಇದೆ, ಕನ್ನಡಕಗಳು ಇದೆಲ್ಲ ಬರುವಂತ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಅಂದ್ರೆ ಈ ಸಣ್ಣ ಮಕ್ಕಳು ಸ್ಪೆಕ್ಸ್ ಹಾಕೋದಕ್ಕೆ 2-3 ಕಾರಣಗಳಿದೆ. ಮೊದಲನೇದಾಗಿ ನಾವು ನಮ್ಮ ಏನು ಒಂದು ಸಂತತಿ ಇದೆ, ಹ್ಯೂಮನ್ ರೇಸ್ ಅಂತ ಕರಿತೀವಿ. ಎರಡನೇದಾಗಿ ಸೌಲಭ್ಯಗಳು. ಮೊದಲಿನ ಕಾಲದಲ್ಲಿ ಅಷ್ಟೊಂದು ಸೌಲಭ್ಯಗಳು ಇರ್ತಾ ಇಲ್ಲ. ಚೆಕಪ್ ಅಂತ ಹೇಳಿದ್ರೆ ಯಾರೋ ತುಂಬಾ ಕಣ್ಣಿನ ದೃಷ್ಟಿ ಮಂದ ಆದಾಗ ಹೋಗ್ತಾ ಇದ್ರು. ಈಗ ರೆಗ್ಯುಲರ್ ಆಗಿ ಹೋಗೋದ್ರಿಂದ ನಮ್ಮ ಕಣ್ಣಿನ ಹೆಲ್ತ್ಗೋಸ್ಕರ ಎಷ್ಟೋ ಜನದ್ದು ಅವ್ರಿಗೆ ಏನ್ ಗೊತ್ತಾಗದೇ ಇರುವಂತಹ ಕಣ್ಣಿನ ತೊಂದರೆಗಳಿದೆ, ಅದು ಗೊತ್ತಾಗ್ತಾ ಇದೆ.